ಸತ್ಯವನ್ನೇ ಹೇಳುತ್ತಿರುವಿರಿ ಮಾಧವ. ನನಗೆ ಎರಡೂ ಪಕ್ಷದಲ್ಲಿ ಧರ್ಮವು ಕಾಣುತ್ತಿರುವುದು, ಹಾಗೂ ಅಧರ್ಮವು. ಅರ್ಥಾತ್ ನೀನು ಯುದ್ಧದ ಅರ್ಥವನ್ನು ತಿಳಿಯಲಿಲ್ಲ ಹಾಗೂ ಧರ್ಮದ ಸ್ವರೂಪವನ್ನು ತಿಳಿಯಲಿಲ್ಲ ಪಾರ್ಥ. ನನ್ನ ಬುದ್ಧಿ ಮಂದವಾಗಿದೆ ಮಾಧವ. ನನ್ನ ಅಂಗಾಂಗಗಳು ಕಂಪಿಸುತ್ತಿವೆ. ನನ್ನ ಕೈಗಳಲ್ಲಿ ಶಸ್ತ್ರ ಎತ್ತಲು ಶಕ್ತಿಯೇ ಇಲ್ಲ. ನನ್ನ ಗಾಂಡಿವ ಕೈಗಳಿಂದ ಜಾರಿ ಹೋಗುತ್ತಿದೆ ಮಾಧವ. ನನಗೆ ಕೇವಲ ಭಯಾನಕ ವಿನಾಶ ಕಾಣಿಸುತ್ತಿದೆ. ಕೇವಲ ಭಯಾನಕವಾದ ವಿನಾಶ. ಏಕೆ? ಯಾವ ಕಾರಣಕ್ಕಾಗಿ ಮಾಧವ? ಯಾವ ಕಾರಣಕ್ಕಾಗಿ? ಅಪಮಾನದ ನೋವೇ? ಅನ್ಯಾಯದ ಯೋಚನೆಯೇ? ಪ್ರತೀಕಾರದ ಸಂಕಲ್ಪವೇ? ಅಂತ ಯಾವುದೇ ಕಾರಣವಿಲ್ಲ ನನ್ನ ಬಳಿ. ಯಾವುದೇ ಕಾರಣವಿಲ್ಲ ಮಾಧವ. ನಾನು ಇಷ್ಟು ದೊಡ್ಡ ವಿಧ್ವಂಸವನ್ನು ಒಪ್ಪಿಕೊಳ್ಳಲು ಇಲ್ಲ ಮಾಧವ. ವಿಧ್ವಂಸವೇ ನವನಿರ್ಮಾಣಕ್ಕೆ ಕಾರಣವಾಗುವುದು ಪಾರ್ಥ. ಮರದ ಒಂದು ಶಾಖೆಯನ್ನು ಕತ್ತರಿಸಿದರೆ ಎರಡು ಶಾಖೆಗಳು ಜನ್ಮ ತಾಳುತ್ತವೆ. ನೀನು ಇಂದಿನ ವಿಧ್ವಂಸದಿಂದ ಏಕೆ ಭಯಭೀತನಾಗಿರುವೆ? ನಾಳೆ ಮತ್ತೆ ನವನಿರ್ಮಾಣವಾಗುವುದು ನಿನಗೆ ಈ ಸತ್ಯ ತಿಳಿದಿಲ್ಲವೇ? ಕ್ಲೈಬ್ಯಂ ಮಾ ಅಸ್ಮಗಂ ಪಾರ್ಥ ನೈ ತತ್ವಯೂಪಪದ್ಯತೆ. ಈ ದುರ್ಬಲತೆ ನಿನಗೆ ಶೋಭೆ ತರುವುದಿಲ್ಲ.